ನಮಸ್ತೆ. ಶುಕ್ರವಾರದ ಮಿನಿ ವ್ಲಾಗು. ನಮ್ಮ ರಾಗುನ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ. ಅವನಿಗೆ ಸ್ವಲ್ಪ ಸಿಕ್ಕಾಬಟ್ಟೆ ಕೂದಲೆಲ್ಲ ಗಂಟು ಥರ ಜಾಸ್ತಿ ಆಗಿಬಿಟ್ಟಿತ್ತು. ಯಾಕೆ ಹಿಂಗೆ ಆಗಿದೆಯಲ್ಲ ಅಂದ್ಬಿಟ್ಟು ನಿನ್ನೆ ನೋಡಬೇಕಾದ್ರೆ ಸಡನ್ನಾಗಿ ಸ್ಕಿನ್ನಲ್ಲಿ ಏನೋ ಒಂಥರ ರೆಡ್ ಆಗಿತ್ತು. ಏನಾದರೂ ಟಿಕ್ಸ್ ಏನಾರು ಆಗಿಬಿಟ್ಟಿದೆಯಾ ಅನ್ನೋ ಡೌಟಲ್ಲಿ ನಾನು ಕರ್ಕೊಂಡು ಹೋದೆ. ಅಲ್ಲಿ ನಾನು ಅವ್ರನ್ನ ಕೇಳಿದಾಗ ಅವರು, ಇಲ್ಲ ಮೇಡಮ್, ನೀವು ಡೈಲಿ ಅವನಿಗೆ ಕೂಮ್ ಮಾಡಬೇಕು, ಬಾಚಬೇಕು ಕೂದಲನ್ನ. ಹಾಗಾಗಿ ನೀವು ಬಾಚದೆ ಆ ಗಂಟಾಗಿರೋದ್ರಿಂದ ಅವನಿಗೆ ಇನ್ಫೆಕ್ಷನ್ ಈಗ ಸ್ಟಾರ್ಟ್ ಆಗಿದೆ. ಇನ್ಮೇಲೆ ನೀವು ನೀಟಾಗಿ ಮೇಂಟೈನ್ ಮಾಡಿ ಅಂದರು. ಸರಿ ಅಂದ್ಬಿಟ್ಟು ಅವನಿಗೆ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ಕರ್ಕೊಂಡು ಬಂದ್ವಿ. ಪೆಟ್ಟು ಸಾಕೋದು ಅಂದರೆ ಎಷ್ಟು ಕಷ್ಟ ಇದೆ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾವು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರೂ ಏನೋ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನಾನು ರಾಘು ವಿಷಯದಲ್ಲಿ ಸ್ವಲ್ಪ ಏನಾದರೂ ತೊಂದರೆ ಇದೆ ಅಂದರೆ ಸಾಕು ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕೆಂದರೆ ಮೊದಲು ನಾವು ತುಂಬಾ ಪೆಟ್ಟು ತಿಂದಿದ್ದೀವಿ. ನಾವು ಸ್ಟಾರ್ಟಿಂಗು ತಂದಾಗ ಅವನಿಗೆ ಜ್ವರ ಬಂದಿದೆ, ಊಟ ಬಿಟ್ಟಿದ್ದಾನೆ, ಏನೂ ಗೊತ್ತಿಲ್ಲ. ನೋಡಿದ್ರೆ ಅವನು ತುಂಬಾ ಕಷ್ಟಪಟ್ಟ. ಅವನು ಹುಷಾರು ಮಾಡೋ ಅಷ್ಟರಲ್ಲಿ ನಾನು 2 ತಿಂಗಳು ನಾನು ಕಷ್ಟಪಟ್ಟಿದ್ದೀನಿ. ಡೈಲಿ ಹಾಸ್ಪಿಟ್ಲು ಅಂತ ತಿರುಗಿದ್ದೀನಿ. ಜೊತೆಗೆ ನಾವೇನೋ ತಿರುಗಾಡ್ಬೋದು, ಬಟ್ ಆದರೆ ಅವ್ರಿಗೆ ಎಷ್ಟು ಇಂಜೆಕ್ಷನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ನೋವಿರುತ್ತೆ ಪಾಪ, ಹೇಳ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಹಾಗಾಗಿ ಪೆಟ್ಸ್ನ ನಾವು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರೂ ತುಂಬ ಕಷ್ಟ ಇದೆ. ಹುಷಾರಾಗಿ ನೋಡ್ಕೋಬೇಕು.